ಸ್ನೇಹಿತರೆ, ನಾವು ಇವತ್ತು ಫ್ಲಿಪ್ಕಾರ್ಟ್ನಲ್ಲಿ ಕ್ರೆಡಿಟ್ ಕಾರ್ಡ್ ಮೂಲಕ ಯಾವುದಾದ್ರೂ ವಸ್ತುಗಳನ್ನ ತಗೊಂಡಿದ್ರೆ ಅವುಗಳನ್ನ ಕ್ಯಾನ್ಸಲ್ ಮಾಡಿದ್ರೆ ಯಾವ ರೀತಿ ನಾವು ಕ್ರೆಡಿಟ್ ಕಾರ್ಡ್ ಮೂಲಕ ನಾವು EMI ಮೂಲಕ ತಗೊಂಡಿರುವಂತ ವಸ್ತುಗಳನ್ನ ಕ್ಯಾನ್ಸಲ್ ಮಾಡಿದ ನಂತರದಲ್ಲಿ ರಿಫಂಡ್ ಯಾವ ರೀತಿ ಸಿಗುತ್ತೆ, ಅದಕ್ಕೆ ನಾವೇನಾದ್ರೂ ಸ್ಪೆಷಲ್ ಆಗಿ ರಿಕ್ವೆಸ್ಟ್ ಮಾಡ್ಬೇಕಾ ಅಥವಾ ಅದಕ್ಕೆ ಏನು ಪ್ರೊಸೆಸ್ ಇರುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇವತ್ತು ನಾವು ಫ್ಲಿಪ್ಕಾರ್ಟ್ನಲ್ಲಿ ನಾನು ಪೇಮೆಂಟ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡಿ ನಾನು ಆರ್ಡರ್ ಮಾಡಿದ್ದನ್ನು ತೋರಿಸ್ತೀನಿ. ನಂತರದಲ್ಲಿ EMI ಮೂಲಕ ಆರ್ಡರ್ ಮಾಡಿರೋದನ್ನು ತೋರಿಸ್ತೀನಿ. ಯಾವ ರೀತಿ ರಿಫಂಡ್ ಬಂದಿದೆ, ಏನೇನು ಪ್ರೊಸೆಸ್ ಇರುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ. ಮೊದಲು ನಮ್ಮ ಒಂದು ಫ್ಲಿಪ್ಕಾರ್ಟ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ನಾನು ಮೊದಲು ಆನ್ಲೈನ್ ಪೇಮೆಂಟ್ ಫುಲ್ ಪೇಮೆಂಟ್ ಮಾಡಿ ತಗೊಂಡಿರುವಂಥ ಆರ್ಡರ್ನ ಒಂದು ರಿಫಂಡನ್ನು ತೋರಿಸ್ತೀನಿ. ಇಲ್ಲಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಆರ್ಡರ್ಸ್ನ ಓಪನ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನಾನು EMI ಮೂಲಕ ತಗೊಂಡಿರುವಂಥ ಆರ್ಡರು ಮತ್ತು ಪೇಮೆಂಟ್ ಮಾಡಿ ತಗೊಂಡಿರುವಂಥ ಆರ್ಡರ್ ಎರಡನ್ನೂ ರಿಫಂಡ್ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಇರುವಂಥದ್ದು EMI ಮೂಲಕ ತಗೊಂಡಿರುವಂಥದ್ದು, ಇಲ್ಲಿ ಕೆಳಗಡೆ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದು ಈ ಒಂದು ಪ್ರಾಡಕ್ಟ್ ಏನಿದೆ ನಾನು EMI ಮೂಲಕ ತಗೊಂಡಿರುವಂಥದ್ದು. ಇಲ್ಲಿ ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ರಿಫಂಡ್ ಕೂಡ ಕಂಪ್ಲೀಟ್ ಆಗಿದೆ. ಮತ್ತೆ ಇಲ್ಲಿ ಕೆಳಗಡೆ ಇದೆ ನೋಡಿ, ಇದು ಬ್ಯಾಂಕ್ ಅಕೌಂಟ್ನಿಂದ ನಾನು ಸಂಪೂರ್ಣವಾಗಿ ಫುಲ್ ಪೇಮೆಂಟ್ ಮಾಡಿ ತಗೊಂಡಿರುವಂಥದ್ದು. ಇದರ ಒಂದು ಡೀಟೇಲ್ಸ್ನ ತೋರಿಸ್ತೀನಿ. ರಿಫಂಡ್ ನನಗೆ ಯಾವ ರೀತಿ ಬಂತು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಇದರ ಟೋಟಲ್ ರಿಫಂಡ್ ಇಲ್ಲಿ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ರಿಫಂಡ್ ವಾಸ್ ಆಡೆಡ್ ಟು ಯುವರ್ UPI ಲಿಂಕ್ಡ್ ಬ್ಯಾಂಕ್ ಅಕೌಂಟ್ ಅಂತ ಬರ್ತಾ ಇದೆ. ಅಂದರೆ ನಾನು ಬ್ಯಾಂಕ್ ಅಕೌಂಟ್ನಿಂದ ಪೇಮೆಂಟ್ ಮಾಡಿ ತಗೊಂಡಿರುವಂಥ ಆರ್ಡರ್ನ ಒಂದು ಪೇಮೆಂಟ್ ಅನ್ನೋದು ಸಂಪೂರ್ಣವಾಗಿ ಬ್ಯಾಂಕ್ಗೆ ಮರಳಿ ಬಂದಿದೆ. ಅದೇ ರೀತಿ EMI ನಾನು ತೋರಿಸ್ತೀನಿ. EMI ರಿಫಂಡ್ ಇನ್ ಪ್ರೋಗ್ರೆಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ರಿಫಂಡ್ ಕಂಪ್ಲೀಟೆಡ್ ಅಂತ ಬಂದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಡೀಟೇಲ್ಸ್ ಮೇಲೆ ಈ ಒಂದು ಕ್ಲಿಕ್ ಮಾಡ್ಕೋತೀನಿ. ರಿಫಂಡ್ ಇಸ್ ಸಕ್ಸಸ್ಫುಲಿ ಪ್ರೊಸೆಸ್ಡ್ ಆ್ಯಂಡ್ ವಿಲ್ ಬಿ ಅವೈಲೇಬಲ್ ಇನ್ ಯುವರ್ SBI ರೂಪೇ ಕ್ರೆಡಿಟ್ ಕಾರ್ಡ್ ಅಂತ ಬರ್ತಾ ಇದೆ. ಅಂದರೆ ನಾನು ಏನೊಂದು ಪೇಮೆಂಟ್ ಮಾಡಿ ಆರ್ಡರ್ನ ಒಂದು ಕ್ಯಾನ್ಸಲ್ ಮಾಡಿದ್ದೆ, ಅದರ ರಿಫಂಡ್ ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಬಂದಿದೆ. ಮತ್ತು ನಾವು ಒಂದು EMI ಮೂಲಕ ನಾವು ಆರ್ಡರ್ ಮಾಡಿರುವಂಥ ಆರ್ಡರ್ನು ಕೂಡ ಕ್ಯಾನ್ಸಲ್ ಮಾಡಿದ್ವಿ. ಆ ಒಂದು ರಿಫಂಡ್ ಅನ್ನೋದು ನೇರವಾಗಿ ನಮ್ಮ ಕ್ರೆಡಿಟ್ ಕಾರ್ಡ್ಗೆ ಬಂದಿದೆ. ಅದಕ್ಕೆ ಯಾವುದೇ ರೀತಿಯಲ್ಲಿ ಸ್ಪೆಷಲ್ ಆಗಿ ರಿಕ್ವೆಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ, ಮತ್ತೆ ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ನೇರವಾಗಿ ಅದು ನಾವು ಯಾವ ಒಂದು ಕ್ರೆಡಿಟ್ ಕಾರ್ಡ್ ಮೂಲಕ EMI ಮಾಡಿದ್ವಿ ಅದೇ ಕ್ರೆಡಿಟ್ ಕಾರ್ಡ್ಗೆ ಮರಳಿ ಬಂದು ಅದು ಒಂದು ಏನು ಸೆಟಲ್ಮೆಂಟ್ ಆಗುತ್ತೆ. ಮತ್ತು ನಮ್ಮ ಕ್ರೆಡಿಟ್ ಕಾರ್ಡ್ನಲ್ಲಿ ಮತ್ತು ನಮ್ಮ ಒಂದು ಕ್ರೆಡಿಟ್ ಒಂದು ಲಿಮಿಟ್ ಏನಿರುತ್ತೆ ಅಲ್ಲಿ ಬಂದು ಆ್ಯಡ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯಲ್ಲಿ ನಾವು ಸ್ಪೆಷಲ್ ಆಗಿ ಒಂದು ರಿಕ್ವೆಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಾವೇನಾದರೂ ಬಂದಿಲ್ಲ, ತುಂಬ 3-4 ದಿನದಿಂದ ಬಂದಿಲ್ಲ ಅಂದರೆ ಮೇಲ್ಗಡೆ ಹೆಲ್ಪ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಒಂದ್ಸಾರಿ ರಿಕ್ವೆಸ್ಟ್ ಮಾಡಬಹುದು. ಅಲ್ಲಿವರೆಗೂ ಏನು ಹೋಗೋದಿಲ್ಲ. ಆಲ್ಮೋಸ್ಟ್ ಎಲ್ಲ ರಿಫಂಡ್ ಬಂದು ಒಂದು ಸೆಟಲ್ಮೆಂಟ್ ಆಗುತ್ತೆ. ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಇರೋದಿಲ್ಲ. ನೀವು EMI ಮೂಲಕನೂ ಆರ್ಡರ್ ಮಾಡಿದ್ರು ಕೂಡ ನೀವು ಯಾವುದೇ ಟೆನ್ಷನ್ ಇಲ್ಲದೆ ನೀವು ಕ್ಯಾನ್ಸಲ್ ಮಾಡ್ಕೋಬಹುದು. ಮಾಡಿದ ನಂತರದಲ್ಲಿ ರಿಫಂಡ್ ಆ್ಯಸ್ ಯೂಸ್ವಲ್ ನಿಮಗೆ ನಿಮ್ಮ ಯಾವ ಒಂದು ಕ್ರೆಡಿಟ್ ಕಾರ್ಡ್ನಿಂದ ನೀವು ಪೇಮೆಂಟ್ ಮಾಡಿದ್ರೆ ಆ ಒಂದು ಕ್ರೆಡಿಟ್ ಕಾರ್ಡ್ಗೆ ಬಂದು ಕ್ರೆಡಿಟ್ ಆಗುತ್ತೆ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.